ನಿನ್ನೆ ನಡೆದ ಎನ್ಕೌಂಟರ್ ವಿಕ್ರಮ್ ಗೌಡ ಅವ್ರ ಎನ್ಕೌಂಟರ್ ಏನಿದೆ ಅದು ಕೇಳಿದಾಗ ನಮಗೆ ಎರಡು ರೀತಿಯಲ್ಲಿ ಒಂದು ರೀತಿಯಲ್ಲಿ ಆಘಾತ ಆಯಿತು. ಒಂದು, ಹೆಚ್ಚು ಕಡಿಮೆ ನಕ್ಸಲೈಟ್ ಚಟುವಟಿಕೆ ಕರ್ನಾಟಕದಲ್ಲಿ ಪೂರ್ತಿ ಸ್ಥಗಿತಗೊಂಡಿದೆ ಅಂತಲೇ ಎಲ್ಲರೂ ಭಾವಿಸಿದ್ವಿ. ಜೊತೆಗೆ ಅವರ ಆ್ಯಕ್ಟಿವಿಟೀಸು ಅಷ್ಟು ನಮ್ಮ ಗಮನಕ್ಕೆ ಬರುವಂಥದ್ದು ಯಾವುದೂ ಇರಲಿಲ್ಲ ಕೂಡ. ನನಗೆ ಗೊತ್ತಿರೋ ಹಾಗೆ ಅಥವಾ ನಮ್ಮ ಸಂಘಟನೆ ಅಥವಾ ಬೇರೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಇವತ್ತು ಹೋರಾಟದಲ್ಲಿ ತೊಡಗಿಸ್ಕೊಂಡಿರೋರ ಗಮನದಲ್ಲಿ ಆ ಥರದ್ದು ಯಾವುದೇ ಚಟುವಟಿಕೆಗಳನ್ನು ನಾವು ಗಮನಿಸಿದ್ದಿಲ್ಲ. ವಿಕ್ರಮ್ ಗೌಡ ಅವರಿಂದ ಅಥವಾ ಅವ್ರ ಕಡೆಯಿಂದ ಒಂದು ಕರಪತ್ರ ಕೂಡ ಬಂದಿದೆ ಅನ್ನೋ ಸಮಾಚಾರ ನಮಗಿರಲಿಲ್ಲ. ಇದು ಹಾಗಾಗಿ ಇದ್ದಕ್ಕಿದ್ದಾಗೆ ಅಲ್ಲಿ ಒಂದು ಎನ್ಕೌಂಟರ್ ನಡೆದಿದೆ ಅಂತ ಅಂದಾಗ ಅದೊಂದು ಆಘಾತಕಾರಿ ವಿಷಯ. ಮತ್ತೆ ಚಟುವಟಿಕೆ ಪ್ರಾರಂಭ ಆಗಿರೋ ಸೂಚನೆಯೇ ಅಥವಾ ಒಂದು ನಕ್ಸಲ್ ನಿಗ್ರಹ ದಳ ಅನ್ನೋ ಹೆಸರಿನಲ್ಲಿ ಇವರು ಬೇಟೆ ಆಡ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಎರಡನೇದು ಎನ್ಕೌಂಟರ್. ಈ ಎನ್ಕೌಂಟರ್ ಅನ್ನೋದು ಈಗಾಗಲೇ ಸಿದ್ಧವಾಗಿರೋ ಒಂದು ಮಾದರಿ ಆಗಿಬಿಟ್ಟಿದೆ ಸರ್ಕಾರ ಮತ್ತು ಪೊಲೀಸರಿಗೆ. ಅಲ್ಲಿರೋರನ್ನ ಬಂಧಿಸೋದ್ರ ಬದಲು, ಯಾಕೆಂದರೆ ಇವರು 4-5 ವ್ಯಾನ್ ಜನ ಹೋಗಿರ್ತಾರೆ, ಅಲ್ಲೊಂದು 4 ಜನ ಇದ್ದಾರೆ, ಅದೇ ಕತೆ ತಾನೇ. ಆದರೆ ಅವ್ರನ್ನ ಬಂಧಿಸ್ಬೋದಾಗಿತ್ತು. ಆದರೆ ಅದಕ್ಕೆ ಅವಕಾಶವೇ ಕೊಡದ ಹಾಗೆ ಅವ್ರನ್ನ ಹತ್ಯೆ ಮಾಡುವಂಥದ್ದು ಒಂದು ಪರಂಪರೆಯೇ ಈ ಪೊಲೀಸರ ಇಲಾಖೆಯಲ್ಲಿ ಉಂಟು. ಕರ್ನಾಟಕದಲ್ಲಿ ಕೂಡ ಇದನ್ನು ನಾವು ಹಿಂದೆ ನೋಡಿದ್ದೀವಿ. ಹಾಗಾಗಿ ನಿಜವಾಗ್ಲೂ ಅಲ್ಲಿ ಗುಂಡಿನ ಚಕಮಕಿನೇ ನಡೀತೆ ಅಥವಾ ಏಕಮುಖಿಯಾಗಿ ಪೊಲೀಸರು ಅವ್ರ ಮೇಲೆ ದಾಳಿ ಮಾಡಿದ್ರೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಏಕೆಂದರೆ ಅದ್ರ ಬಗ್ಗೆ ವಿವರಗಳಿಂದ ಲಭ್ಯ ಇಲ್ಲ. ಪೊಲೀಸ್ ಹೇಳಿಕೆಯನ್ನು ಆಧಾರ ಇಟ್ಕೊಂಡೇ ನಾವು ಮಾತಾಡಬೇಕಾಗತ್ತೆ. ಆದರೆ ಅದನ್ನು ನಾವು ಸಂಪೂರ್ಣವಾಗಿ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರೋವಂಥ ಒಂದು ಚರಿತ್ರೆನೇ ಈ ಎನ್ಕೌಂಟರ್ನಲ್ಲಿ ಇದೆ. ಎರಡನೇದು ನಾವು ಕೇಳೋದೇನೆಂದರೆ, ಇದು ಈ ಥರ ಎನ್ಕೌಂಟರ್ ಆದ ತಕ್ಷಣವೇ ಮಾಡಬೇಕಾದಂಥ ಕೆಲವು ಇಮ್ಮಿಡಿಯೇಟ್ ಕರ್ತವ್ಯಗಳಿದೆ ಸರ್ಕಾರದ ಮಾದರಿಯ ನಿಯಮಾವಳಿ ಪ್ರಕಾರ. ಅದೇನೆಂದರೆ, ತಕ್ಷಣದ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಎನ್ಕೌಂಟರ್ ಬಗ್ಗೆ ಒಂದು ರಿಪೋರ್ಟ್ ಮಾಡಿ ಒಂದು FIR ದಾಖಲೆ ಮಾಡಬೇಕು. ಮತ್ತು ನಿಜವಾಗ್ಲೂ ಅಲ್ಲೊಂದು ಗುಂಡಿನ ಚಕಮಕಿ ನಡೀತು, ಅವರಿಂದನೂ ಗುಂಡು ಹಾರಿಸಲಾಯಿತು ಅನ್ನೋದಕ್ಕೆ ಪುರಾವೆಗಳನ್ನೆಲ್ಲ ಕೊಟ್ಟು ಸೆಲ್ಫ್ ಡಿಫೆನ್ಸ್ಗೆ ನಾವು ಅವ್ರನ್ನ ಹತ್ಯೆ ಮಾಡಿದ್ವಿ ಅನ್ನೋದನ್ನು ಪ್ರೂವ್ ಮಾಡಬೇಕು. ಆದರೆ ಇಲ್ಲಿವರೆಗೆ ಆ ಥರದ ಅಟೆಂಪ್ಟ್ ಎಲ್ಲೂ ಆಗೇ ಇಲ್ಲ. ಯಾಕಂದರೆ ಅವರೊಂದು ರಿಪೋರ್ಟ್ ಕೊಡ್ತಾರೆ, ಅದೇ ಒಂದು ಫೈನಲೈಸ್ ಆಗುತ್ತೆ. ಆಮೇಲೆ ಎಲ್ಲ ಪತ್ರಿಕೆಗಳು ಅದನ್ನೇ ಸಂಪೂರ್ಣ ಸತ್ಯ ಅಂತ ಭಾವಿಸಿ ಕರ್ನಾಟಕದಲ್ಲಿ ಮತ್ತೆ ನಕ್ಸಲರು ತಲೆ ಎತ್ತಿದ್ದಾರೆ, ಅವ್ರನ್ನ ನಾವು ನಿಗ್ರಹ ಮಾಡಬೇಕು ಅನ್ನೋ ಒಂದು ಕೂಗನ್ನು ಎಲ್ಲ ಕಡೆ ಎಬ್ಬಿಸಲಾಗ್ತಾಯಿದೆ. ಈಗಾಗಲೇ ಸುಮಾರು ಜನ ಆ ಥರ ಹೇಳಿಕೆಗಳನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ನಾವು ಹೇಳೋದೇನೆಂದರೆ, ಒಬ್ಬ ಮಾನವ ಹಕ್ಕುಗಳ ಹೋರಾಟದ ವ್ಯಕ್ತಿಯಾಗಿ ನಮಗನ್ಸೋದು, ಫಸ್ಟು ಇದ್ರ ಬಗ್ಗೆ ಸಮಗ್ರವಾದ ತನಿಖೆಯನ್ನು ಸರ್ಕಾರವೇ ಮಾಡಬೇಕು. ಅದು ಕಾನೂನು ಪ್ರಕಾರವೇ ಇರುವಂಥ ಒಂದು ನಿಯಮ, ಅದು ಭಾಳ ಮುಖ್ಯ. ಮತ್ತು ಹೀಗೆ ಅವರಿಗೆ ಸಂಶಯ ಬಂದಂಥ ವ್ಯಕ್ತಿಗಳನ್ನು ಆದಷ್ಟು ಬಂಧಿಸಲಿಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಒಂದೇ ಸತಿಯಲ್ಲಿ ಎನ್ಕೌಂಟರ್ನಲ್ಲಿ ಅವ್ರನ್ನ ಇಲ್ಲವಾಗಿಸೋವಂಥ ಒಂದು ಪ್ರಯತ್ನ ಏನಿದೆ ಅದು ಇಲ್ಲೇ ನಡೀಲಿ, ದೇಶದಲ್ಲಿ ಎಲ್ಲೇ ನಡೀಲಿ, ಅದನ್ನು ನಾವು ಖಂಡಿಸ್ತೇವೆ. ಏಕೆಂದರೆ ಆ ಥರದ ನಿಗ್ರಹ ಮಾಡೋದ್ರ ಮೂಲಕ ಅವ್ರು ಎತ್ತಿರೋ ಪ್ರಶ್ನೆಗಳನ್ನು ಬಗೆಹರಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರು ಕೇಳ್ತಾ ಇರೋದು ಕೂಡ ಅಲ್ಲಿ ಕಸ್ತೂರಿ ರಂಗನ್ ವರದಿಯಲ್ಲಿ ಒಕ್ಕಲೆಬ್ಬಿಸಲಾಗುತ್ತಿರುವಂಥ ಜನಗಳ ಪರವಾಗಿ, ಭೂಮಿ ಮತ್ತು ವಸತಿಯನ್ನು ಕಳ್ಕೊಂಡಿರೋರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವರ ಮಾರ್ಗದಲ್ಲಿ ನಮಗೆ ಭಿನ್ನಾಭಿಪ್ರಾಯ ಇರಬಹುದು. ಯಾಕೆಂದರೆ ಒಬ್ಬೊಬ್ಬರು ಹೋರಾಟದ ಮಾರ್ಗ ಒಂದೊಂದಿರುತ್ತೆ. ನಾವು ನಕ್ಸಲರ ಹೋರಾಟ ಮಾರ್ಗದ ಬಗ್ಗೆ ನಮ್ಮಲ್ಲೂ ಭಿನ್ನಾಭಿಪ್ರಾಯ ಇದೆ. ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟಾಗಿ ನಾವು ಅದನ್ನು ಸಂಪೂರ್ಣವಾಗಿ ಒಪ್ಕೊಳ್ಳೋಂಥವ್ರಲ್ಲ. ಇದ್ರ ಬಗ್ಗೆ ಹಿಂದೆನೂ ನಾವು ಸಾಕಷ್ಟು ಹೇಳಿದ್ದೀವಿ. ಹಾಗೂ ಅದೇ ಒಂದು ಆಶಯದಿಂದ ನಾವು ಹಿಂದೆ ಅವ್ರ ಜೊತೆ ಮಾತುಕತೆ ನಡೀಬೇಕು, ಅದನ್ನು ಒಂದು ಸಾಮಾಜಿಕ ಮತ್ತು ರಾಜಕೀಯ ಸಮಸ್ಯೆಯಾಗಿ ನೋಡಬೇಕೇ ವಿನಃ ಕೇವಲ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿ ನೋಡಬಾರ್ದು ಅನ್ನೋ ನಮ್ಮ ನಿಲುವೇನಿದೆ, ಅದು ಇವತ್ತು ಅದೇ ನಿಲುವಿನಲ್ಲೇ ನಾವಿದ್ದೀವಿ. ಹೀಗೆ ಒಂದು ರೀತಿಯಲ್ಲಿ ಆ್ಯಕ್ಟಿವಿಟೀಸೇ ಇಲ್ಲದೇ ಇದ್ದಂಥ ಅಥವಾ ನಮಗೆ ಗೊತ್ತಿಲ್ಲದೆ ನಡೀತಾ ಇದ್ದರೆ ಅದಕ್ಕೆ ಬೇರೆ ವಿಧಾನಗಳು ಇರ್ತಾಯಿತ್ತು. ಈ ನಿಗ್ರಹದ ಹೆಸರಿನಲ್ಲಿ ಎನ್ಕೌಂಟ್ರ್ ಮಾಡೋ ಒಂದು ಪರಂಪರೆ ಏನಿದೆ ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಮತ್ತು ಸರ್ಕಾರ ಇದ್ರ ಬಗ್ಗೆ ಅಮೂಲಾಗ್ರವಾದ ಒಂದು ತನಿಖೆಯನ್ನು ಮಾಡಬೇಕು, ಕಾನೂನಿನ ಪ್ರಕಾರವೇ ತನಿಖೆ ಮಾಡಬೇಕು.
ಆ ನಿಜವಾದ ಎನ್ಕೌಂಟ್ರಾ ಫೇಕ್ ಎನ್ಕೌಂಟ್ರಾ ಅನ್ನೋದನ್ನು ಬಯಲಿಗೆ ಎಳಿಬೇಕು ಅಂತ ನಾವು ಆಗ್ರಹ ಪಡಿಸ್ತೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.